ಅದೇ ನಾನೇನೋ ಒಂದು ಕನಸು ಇಟ್ಕೊಂಡು ಬೆಂಗಳೂರಿಗೆ ಹೋಗಿ ಏನಾರು ಒಂದು ಅಪ್ಪ ಅಮ್ಮನ ಚೆನ್ನಾಗಿ ನೋಡ್ಕೊಳ್ಬೇಕು ಅಂತ ಹೋದೆ. ಅದು ಹಿಂಗಾಯ್ತು ಪ್ರಾಬ್ಲಮ್. ನಾವು ಗಂಡ ಹೆಂಡತಿ ಇಬ್ಬರೇ ದುಡಿಯೋರು, ದುಡಿಗೂ ಆಗಲ್ಲ, ಹೋಗಿ ಒಂದು ಬಿಟ್ಟು ಎಲ್ಲಿಗೂ ಹೋಗೋಕ್ಕಾಗಲ್ಲ, ಮನೇಲೇ ಇರಬೇಕು. ಅರ್ಧ ಕಟ್ಟಿದ ಮನೆಯಲ್ಲಿ ವಯಸ್ಸಾದ ತಂದೆ ತಾಯಿ ಹಾಗೂ ಮಗನ ವಾಸ. ಆದಾಯಕ್ಕೆ ಜಮೀನು ಇಲ್ಲ, ಯಾವುದೇ ಉದ್ಯೋಗವೂ ಇಲ್ಲದ ಕುಟುಂಬ. ಮನೆ ನಡೆಸಲು ಬೆಂಗಳೂರಿನಲ್ಲಿ ಹೋಟೆಲ್ ಒಂದರಲ್ಲಿ ಕೆಲಸಕ್ಕೆ ಸೇರಿಕೊಂಡಿದ್ದ ಮಗ ಸುಧೀರ್ ಅವರು ಅವಘಾತವೊಂದಕ್ಕೆ ಸಿಲುಕಿ ತನ್ನದಲ್ಲದ ತಪ್ಪಿಗೆ ಬೆನ್ನು ಮೂಳೆ ಮುರಿದುಕೊಂಡು ಹಾಸಿಗೆ ಪಾಲಾಗಿದ್ದಾನೆ. ಹೆಚ್ಚಿನ ಚಿಕಿತ್ಸೆಗೆ ಹಣವೂ ಇಲ್ಲದೆ ಅರ್ಧದಲ್ಲಿಯೇ ಚಿಕಿತ್ಸೆ ನಿಲ್ಲಿಸಿ ಹಾಸಿಗೆ ಮೇಲೆ ನರಳುವಂತಾಗಿದೆ. ಕೂಲಿ ಕೆಲಸಕ್ಕೆ ಹೋಗ್ತಾ ಇದ್ದ ತಾಯಿ ಈಗ ದಿನಪೂರ್ತಿ ಮಗನ ಸೇವೆಯಲ್ಲಿ ಇರಬೇಕಾಗಿದೆ. ಪರಿಸ್ಥಿತಿ ಏನಿಲ್ಲ, ನಮಗೇನು ಗದ್ದೆಗಣೆ ಏನೂ ಇಲ್ಲಲ್ಲ. ಅವನು ಮತ್ತೆ ಸ್ವಲ್ಪ ಓದಿ ಶಾಲೆ ಬಿಟ್ಟವನು ಸೀದಾ ಬೆಂಗಳೂರಿಗೆ ಹೋಯ್ದ. ನಾ ಏನಾದ್ರು ಉದ್ಯೋಗ ಮಾಡಿಕೊಂಡು ನಮ್ಮನ್ನು ಸಾಕ್ತೀನಿ ಅಂತ ಹೇಳಿ ಅವನು ಬೆಂಗಳೂರಿಗೆ ಹೋದ್ರ ಮೇಲೆ ಅವನಿಗೆ ಸ್ವಲ್ಪ ಟೈಮ್ ಇದ್ದ. ಆಮೇಲೆ ಅವನಿಗೆ ಅಲ್ಲಿ ಈ ಥರ ಆಗಿ ಬೆಂಗಳೂರಲ್ಲೇ ಈ ಥರ ಆಯಿತು. ನಾವು ಕಷ್ಟ, ನಮಗುವ ಏನು ಜಮೀನು ಮನೆ ಏನಿಲ್ಲ, ಹಾಗಾಗಿ ನಮ್ಮನ್ನು ನೋಡ್ಕೊತೀವಿ ಅಂತೇಳಿ ಅವ ಬೆಂಗಳೂರಿಗೆ ಹೋಗಿ ಅಲ್ಲಿದ್ದ. ಈ ಪರಿಸ್ಥಿತಿ ಆಯ್ತು ಅವನಿಗೆ. ಹಾಗಾಗಿ ಏನು ಮಾಡೋದು ಅಂತ ನಾವು ಇದು ಮಾಡ್ತಾಯಿದ್ವಿ. ಅದೇ ಟ್ರೀಟ್ಮೆಂಟಿಗೆ ಕರ್ಕೊಂಡು ಹೋಗ್ಬೇಕಿತ್ತು, ನಮ್ಮ ಹತ್ರ ಕರ್ಕೊಂಡೋಗಿಲ್ಲ. ಹಾಗಾಗಿ ಅವನಿಗೆ ಈ ಥರ ಪರಿಸ್ಥಿತಿ ಆಗಿದೆ. ಕರ್ಕೊಂಡು ಹೋಗೋಕ್ಕೆ ನಮಗೇನು ಜಮೀನು ಮನೆಗೇನಿಲ್ಲ, ನಾವು ಗಂಡ ಹೆಂಡತಿ ಇಬ್ಬರೇ ದುಡಿಯೋರು, ದುಡಿಗೂ ಆಗಲ್ಲ, ಹೋಗಿ ಒಂದು ಬಿಟ್ಟು ಎಲ್ಲಿಗೂ ಹೋಗೋಕ್ಕಾಗಲ್ಲ, ಮನೇಲೇ ಇರಬೇಕು. ಅದಕ್ಕಾಗಿ ನಮಗೆ ಭಾರಿ ಗೋಳಾಗಿತ್ತು. ದಯವಿಟ್ಟು ನಮಗೆ ಯಾರು ಸಹಾಯ ಮಾಡಿ ನನ್ನ ಮಗನ ನಡೆಯಂಗೆ ಒಂದು ಮಾಡಿಕೊಟ್ರೆ ಸಾಕು ಅಂತ ನಾನು ಕೇಳ್ಕೊತ ಇದ್ದೀನಿ. ಕನಿಷ್ಠ ತನ್ನ ಕೆಲಸಗಳನ್ನ ತಾನು ಮಾಡಿಕೊಳ್ಳುವಂತೆಯೂ ಆಗದ ವ್ಯಕ್ತಿಯ ಜೀವನಕ್ಕೆ ದಾರಿದೀಪವಾಗುವ ಅವಕಾಶಕ್ಕೆ ಸಹಾಯ ಹಸ್ತ ಚಾಚೋಣ ಬನ್ನಿ. ಈ ಕುಟುಂಬ ಚಿಕ್ಕಮಗಳೂರು ಜಿಲ್ಲೆಯ ಶೃಂಗೇರಿ ತಾಲೂಕಿನ ಕಿಗ್ಗಾದ ಕೋಗಿನಬೈಲು ಎಂಬಲ್ಲಿ ವಾಸವಾಗಿದೆ. ನಾವೆಲ್ಲರೂ ನಮ್ಮ ಕೈಯಲ್ಲಾದಷ್ಟು ಸಹಾಯ ಮಾಡುವ ಮೂಲಕ ಈ ಒಂದು ಬಡ ಕುಟುಂಬವನ್ನ ಉಳಿಸೋಣ ಎಂಬುದು ನ್ಯೂಸ್ ಮಲ್ನಾಡ್ ದಾರಿದೀಪ ಕಾರ್ಯಕ್ರಮದ ಆಶಯ. ಹೆಸರು ಸುಧೀರ್. ನಾನು ಹೋಟ್ಲಲ್ಲಿ ಕೆಲಸ ಮಾಡುವಾಗ ಬೆನ್ನ ಮೇಲ್ಗಡೆ ಟೇಬಲ್ ಬಿದ್ದಿದೆ ಬೆಂಗಳೂರಲ್ಲಿ. ಟೇಬಲ್ ಬಿದ್ದು ಜನವರಿ 11ನೇ ತಾರೀಕು ಬಿದ್ದಿರೋದು. ಬಿದ್ದು ಏಟಾಗಿ ಅಲ್ಲಿಂದ ಮತ್ತು ಮಂಗಳೂರಿಗೆ ಕರ್ಕೊಬಂದಿದ್ದಾರೆ. ಅಲ್ಲಿ ಆಪ್ರೇಷನ್ ಮಾತ್ರ ಮಾಡಿ ಮತ್ತೆ ಡೈರೆಕ್ಟ್ ಮನೆಗೆ ಕರ್ಕೊಬಂದಿರೋದು. ಅದು ಇವಾಗಲೂ ಬೆನ್ನೆಲ್ಲ ನೋವು ಬರ್ತಾಯಿದೆ, ಮತ್ತೆ ಟ್ರೀಟ್ಮೆಂಟ್ ಆಗಬೇಕು ಅಂತಿದ್ದಾರೆ. ಮನೇಲೆಲ್ಲ ಸ್ವಲ್ಪ ಭಾರಿ ಕಷ್ಟ, ಯಾರು ಜಮೀನು ಮನೆ ಏನೂ ಇಲ್ಲ. ಅಪ್ಪ ಅಮ್ಮಂಗೂ ವಯಸ್ಸಾಗಿದೆ, ಅವರಿಗೂ ಏನು ಮಾಡೋಕ್ಕೂ ಆಗಲ್ಲ. ಏನು ಇಂಜುರಿ ಆಗಿದೆ ಅಂತ ಹೇಳಿದ್ರೆ? ಸ್ಪೈನಲ್ ಕಾರ್ಡ್ ಇಂಜುರಿ ಆಗಿದೆ. ಹಾಗಾಗಿ ನಿಮಗೆ ಕೂರ್ಲಿಕ್ಕೆ ನಡೆಯೋಕ್ಕೆ ಏನೂ ಆಗ್ತಾಯಿಲ್ಲ. ಎಷ್ಟು ತಿಂಗಳಿಂದ ಬೆಡ್ಡಲ್ಲಿದ್ದೀರಾ? ಇವಾಗ 7 ತಿಂಗಳಾಯಿತು ಬೆಡ್ಡಲ್ಲೆಲ್ಲ. ಇವಾಗ ಅಮ್ಮ ಒಬ್ಬರು ಇದ್ದರು, ಅವರು ಎಲ್ಲೂ ಬಿಟ್ಟು ನನ್ನ ಎಲ್ಲೂ ಹೋಗಂಗಿಲ್ಲ. ಮನೆ ನೆಡ್ಸೋದೇ ಭಾರಿ ಕಷ್ಟ ಆಗಿದೆ. ನಾನು ಅವಾಗ ಒಂದು ಸ್ವಲ್ಪ ಏನಾರು ಮಾಡ್ತಿದ್ದೆ. ಇಲ್ಲ, ಟ್ರೀಟ್ಮೆಂಟು ಇನ್ನು ನೆಕ್ಸ್ಟ್ ಇದೆಯಂತೆ. ಅದು ಹಣಕಾಸಿಂದ ಪ್ರಾಬ್ಲಮಲ್ಲಿ ನಾವು ಹೋಗಿಲ್ಲ. ಡಾಕ್ಟ್ರು ಏನಂತ ಹೇಳ್ತಾರೆ ಇವಾಗ? ಟ್ರೀಟ್ಮೆಂಟ್ ಆದರೆ ಗುಣ ಆಗ್ತೀರಂತೆ. ಗುಣ ಆಗ್ತೀರಾ ಅಂತಿದ್ದಾರೆ. ಆದರೆ ನೀವು ಟ್ರೀಟ್ಮೆಂಟ್ ನಿಲ್ಲಿಸಿದ್ದೀವಿ, ಹಣ ಇಲ್ಲ, ಹಾಗಾಗಿ ಟ್ರೀಟ್ಮೆಂಟ್ ನಿಲ್ಲಿಸಿದ್ದೀವಿ. ಮನೆ ಹೇಗೆ ನಡೀತಾ ಇದೆ? ದಿನನಿತ್ಯದ ಖರ್ಚು ಇದೆಲ್ಲ ಹೇಗೆ ನಡೀತಾ ಇದೆ? ಇವಾಗ ಅದೇ ಏನು ಗಂಜಿ ಊಟ ಮಾಡ್ಕೊಂಡಿದ್ದೀವಿ ಅಷ್ಟೇ. ಸೊಸೈಟಿಲಿ ಒಂದು ರೈಸ್ ಅಕ್ಕಿ ಕೊಡ್ತಾರೆ, ಫ್ರೀ ಅಕ್ಕಿ. ಅದೇ ಗಂಜಿ ಊಟ ಮಾಡ್ಕೊಂಡಿದ್ದೀವಿ ಅಷ್ಟು. ಮತ್ತಿನ್ನು ಸಹಾಯ ಮಾಡಿದ್ರೆ ಭಾರಿ ಒಳ್ಳೆಯದು. ಎಲ್ಲ ಅಪ್ಪ ಅಮ್ಮಂಗೂ ವಯಸ್ಸಾಗಿದೆ. ನಾನು ಒಂಚೂರು ನಡೆಯಂಗಾದರೆ ನಮ್ಮ ಮನೆ ಫ್ಯಾಮಿಲಿ ಎಲ್ಲ ನಾವು ಉಳಿಸ್ಕೊಳ್ಬೋದು ಅಂತ ನನಗೊಂದು ಧೈರ್ಯ ಅಷ್ಟೇ. ನಾನು ನಡೆಯಂಗೆ ಆಗಬೇಕು ಅಂತ ಆಸೆ.